5 ಬೇಡಿಕೆಗಳನ್ನು ಇಟ್ಟು ಅವರ ಹೋರಾಟ ಮುಂದುವರಿಸಿದ್ದಾರೆ. ನಾನು ಗಮನಿಸಿದಾಗ ಆ 5 ಅಂಶಗಳು ಬಹಳ ಸಣ್ಣವೇ ಇದೆ, ಬಹಳ ಕಷ್ಟದ್ದೇನಿಲ್ಲ. ಅಲ್ಪಸಂಖ್ಯಾತರ ಇಲಾಖೆಗೆ ನೀವು ಯಾವ ಸವಲತ್ತುಗಳನ್ನು ಕೊಡ್ತೀರೋ ಅದನ್ನು ನಮಗೂ ಕೂಡ ಕೊಡಿ ಅನ್ನೋದೇ ಅವರ ಉದ್ದೇಶ ಆಗಿದೆ. ಅದಕ್ಕಾಗಿ ಅವರು ನಮಗೂ ಒಂದು ನಿರ್ದೇಶನಾಲಯ ಬೇಕು ಅಂತ ಹೇಳಿದ್ದಾರೆ. ಆದ್ದರಿಂದ ನನ್ನನ್ನು ಕರೆದಿದ್ದು ಈಗಾಗಲೇ ನಾನು ಮಾತಾಡಿದ್ದೇನೆ. ಈಗ ನಾನು ಮುಖ್ಯಮಂತ್ರಿಗಳಿಗೂ ಮಾತಾಡ್ತೇನೆ, ಸಮಾಜ ಕಲ್ಯಾಣ ಸಚಿವರಿಗೂ ನಾನು ಮಾತಾಡ್ತೇನೆ. 3 ದಿವಸಗಳಿಂದ ಇಲ್ಲಿ ಬೀಡುಬಿಟ್ಟಿದ್ದಾರೆ. ಮಳೆ ಬರ್ತಾ ಇದೆ, ಇಷ್ಟೊಂದು ತೊಂದರೆ ಇದೆ. ಸರ್ಕಾರ ಇಷ್ಟೊತ್ತಿಗೆ ಗೌರವ ಕೊಡಬೇಕಾಗಿತ್ತು. ನೋಡಿ, ನಾನು ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಕ್ರೈಸ್ ಅಂತಂದರೆ ಆ ಸಂಸ್ಥೆ ನಡೆಸ್ತಕ್ಕಂಥ ಈ ವ್ಯವಸ್ಥೆ ಇದೆಯಲ್ಲ, ಇದು ಆ ಬಡ ಜನರಿಗೆ ನೀವು ಕೊಡ್ತಕ್ಕಂಥ ಒಂದು ಸವಲತ್ತು. ಆ ಮಕ್ಕಳನ್ನು ಈ ಶಿಕ್ಷಕರ ಮೂಲಕ ಉತ್ತಮ ಪ್ರಜೆಗಳನ್ನಾಗಿ ನೀವು ನಿರ್ಮಾಣ ಮಾಡತಕ್ಕಂಥ ಒಂದು ಯೋಜನೆ. ಇದು ಸರ್ಕಾರದ ಉತ್ತಮ ಯೋಜನೆ ಸರಿ. ಆದರೆ ಈಗೇನಾಗಿದೆ, ಟೀಚರ್ಸ್ ಕ್ರೈಸ್ ಗೌರ್ಮೆಂಟ್ ಲಾಬ್ಸ್ ಆಗಿದೆ. ಇದು ಆಗಬಾರ್ದು. ಅವರಿಗೆ ಇರ್ತಕ್ಕಂಥ ಸಣ್ಣ ಪುಟ್ಟ ಈ ನ್ಯೂನ್ಯತೆಗಳನ್ನು ಸರಿಪಡಿಸಿ ಅವರಿಗೆ ಈ ವ್ಯವಸ್ಥೆಗಳನ್ನು ಕಲ್ಪಿಸಿಕೊಟ್ರೆ ಅವರು ಕೂಡ ನಿರಾತಂಕವಾಗಿ ಹೋಗಿ ಇನ್ನೂ ಶಾಲೆಗಳಲ್ಲಿ ಕೆಲಸ ಮಾಡ್ತಾರೆ. ಮಕ್ಕಳಿಗೆ ಇನ್ನೂ ಹೆಚ್ಚಿನ ವಿದ್ಯಾಭ್ಯಾಸವನ್ನು ಕೊಟ್ಟು ಫಲಿತಾಂಶಗಳನ್ನು ತರಲಿಕ್ಕೆ ಅವಕಾಶ ಸಿಗ್ತದೆ. ಆದ್ದರಿಂದ ತಕ್ಷಣ ಸರ್ಕಾರ ಅವ್ರಿಗೆ ಗಮನ ಹರಿಸಿ ಅವರ ಪರಿಹಾರ ಮಾಡಬೇಕು ಅಂತೇಳಿ ಸಿಗ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ರಾಜ್ಯಾದ್ಯಂತ ಕಳೆದ 2 ದಿನದಿಂದ ಈಗಾಗಲೇ ಅಲ್ಪಸಂಖ್ಯಾತ ವಸತಿ ಶಾಲೆಗಳನ್ನು ಡೈರೆಕ್ಟರೇಟ್ ಮಾಡಿ ಆಗಿದೆ. ಒಂದು ಸಮಾಜದ ಒಂದು ಸಮೂಹದ ಶಾಲೆಗಳನ್ನು ಡೈರೆಕ್ಟರೇಟ್ ಮಾಡಿ SC ST ಮತ್ತು OBC ಸಂಬಂಧಿಸಿರ್ತಕ್ಕಂಥ ಈ ಶಾಲೆಗಳಿಗೆ ಡೈರೆಕ್ಟರೇಟ್ ಮಾಡದೇ ಇರತಕ್ಕಂಥದ್ದು ಒಂದು ಕಣ್ಣಿಗೆ ಬೆನ್ನಿ ಇನ್ನೊಂದು ಕಣ್ಣಿಗೆ ಸುಣ್ಣ ಹಚ್ಚಿದಂಗೆ ಆಗ್ತಾ ಇದೆ. ಇದು ಸರಿಯಲ್ಲ. ಸಾಮಾಜಿಕ ನ್ಯಾಯವನ್ನು ಕೊಡ್ತೀವಿ ಅಂತ ಹೇಳ್ತಕ್ಕಂಥ ಸರ್ಕಾರ ಇಲ್ಲಿ ಎಡುತ್ತಾ ಇದೆ, ತಪ್ತಾ ಇದೆ. ಹಾಗಾಗಿ ನಮ್ಮದು ಒತ್ತಾಯ ಇದೆ. ವಸತಿ ಶಾಲಾ ನೌಕರರ ಬೇಡಿಕೆಗಳು ನಿರ್ದೇಶನಾಲಯವನ್ನು ಮಾಡುವುದ್ರ ಜೊತೆಗೆ ಇನ್ನೂ 4 ಬೇಡಿಕೆಗಳಿದ್ದಾವೆ. ಅವೆಲ್ಲವನ್ನು ಶೀಘ್ರದಲ್ಲಿ ಈಡೇರಿಸಬೇಕು ಅಂತಕ್ಕಂಥ ಒತ್ತಾಯವನ್ನು ಸರ್ಕಾರ ಮೇಲೆ ನಾನು ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ. ಪ್ರಮುಖ ವಿರೋಧ ಪಕ್ಷವಾಗಿ ತಾವು ಸದನದಲ್ಲಾಗಿರ್ಬೋದು ಮುಂದಿನ ಅಧಿವೇಶನದಲ್ಲಿ ಈ ವಿಚಾರ ಪ್ರಸ್ತಾಪ ಮಾಡಿದ್ದಾರೆ. ನಿಶ್ಚಿತವಾಗಿಯೂ ನಾವು ಸದನದಲ್ಲಿ ನಾನಷ್ಟೇ ಅಲ್ಲ, ಟೀಚರ್ಸ್ ಗ್ರ್ಯಾಜುಯೇಟ್ ಕಾನ್ಫರೆನ್ಸಿಂದ ಆಯ್ಕೆಯಾಗಿರ್ತಕ್ಕಂಥ ಎಲ್ಲ ಶಾಸಕರು ಒಗ್ಗಟ್ಟಾಗಿ ಈ ವಿಷಯದ ಮೇಲೆ ನಾವು ಪ್ರಶ್ನೆಯನ್ನು ಕೇಳ್ತಾ ಇದ್ದೀವಿ, ಚರ್ಚೆಯನ್ನು ಮಾಡ್ತಾ ಇದ್ದೀವಿ, ಸರ್ಕಾರದ ಮೇಲೆ ಒತ್ತಡವನ್ನು ತರ್ತಾ ಇದ್ದೀವಿ. ಸಿದ್ದರಾಮಯ್ಯ ಸಾಹೇಬರ ಸರ್ಕಾರ ಹೇಳಿಕೆ ಮಾತ್ರ ಇದು ಹಿಂದ್ ಸರ್ಕಾರ ಕೆಲವು ಜಾತಿಗಳನ್ನು ಸಮುದಾಯಗಳನ್ನು ಒತ್ತಾಯ ಮನವೊಲಿಸ್ತಕ್ಕಂಥ ಕೆಲಸ ಇವತ್ತು ಮಾಡ್ತಾ ಇದೆ. ಇವತ್ತು ಈ ಒಂದು ವಸತಿ ಶಾಲೆಗಳನ್ನು ಕೂಡ ಅಲ್ಪಸಂಖ್ಯಾತರದ್ದು ಹೇಗೆ ನಿರ್ದೇಶನಾಲಯ ಮಾಡಿದಾರೋ ಇದನ್ನು ಕೂಡ ನಿರ್ದೇಶನಾಲಯ ಮಾಡಬೇಕು ಅನ್ನತಕ್ಕಂಥ ಹಕ್ಕು ಒತ್ತಾಯವನ್ನು ಸರ್ಕಾರದ ಮೇಲೆ ನಾವು ಮಾಡ್ತಾ ಇದ್ದೀವಿ.